ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿದ್ದೀಸ್ ಕನ್ನಡ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಕೂಡ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಂತಿದ್ದೀನಿ. ಈ ಕಂಟೆಂಟ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತಿದ್ದೀನಿ. ಇದು ಫ್ರೈಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ನಾನು ಬೆಳಿಗ್ಗೆ ತುಂಬ ಲೇಟಾಗಿ ಎದ್ದೆ ಅಂತಲೇ ಹೇಳ್ಬೋದು. ಬೆಳಿಗ್ಗೆ 5:45ಗೆ ಎದ್ದು ಫ್ರೆಶ್ ಅಪ್ ಆಗಿ ಕಿಚನ್ನ ಏನು ಕ್ಲೀನ್ ಮಾಡಿರಲಿಲ್ಲ ನಾನು ನಿನ್ನೆ. ಅದರಲ್ಲಂತೂ ನೈಟೆಲ್ಲ ನಮ್ಮ ಪಾಪು ಪದೇ ಪದೇ ಎದ್ದೊಳ್ತಾನೆ ಇದ್ದ, ಅಳ್ತಾ ಇದ್ದ. ಅವನ್ನ ಸಮಾಧಾನ ಮಾಡಿ ಮಲಗಿಸೋದೇ ಆಗೋಯ್ತು. ಅದರಿಂದ ಬೆಳಿಗ್ಗೆ ಎದ್ದಿದ್ದು ಲೇಟ್ ಆಯಿತು. ಇನ್ನು ಕಿಚನ್ ಏನು ನಾನು ಕ್ಲೀನ್ ಮಾಡಿರಲಿಲ್ಲ ನಿನ್ನೆ. ಅಂದರೆ ಯಾವಾಗಲೂ ಕೂಡ ಅಷ್ಟೇ, ನಾನು ಗುರುವಾರ ನೈಟ್ ಹೊತ್ತು ಎಲ್ಲ ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಬಿಡ್ತಿದ್ದೆ. ಸೊ ನೆನ್ನೆ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಯಾಕೋ ಸಾಕಾದಂಗೆ ಆಗ್ಬಿಟ್ಟಿತ್ತು. ಅದರಿಂದ ನೆನ್ನೆ ಮಾಡಿರಲಿಲ್ಲ. ಬೆಳಿಗ್ಗೆ ಎದ್ದು ಬರ್ತೀನಿ ಕಿಚನ್ನ, ನನ್ನ ಕೈಲಿ ನೋಡೋಕ್ಕೆ ಆಗಿಲ್ಲ. ಅಂದರೆ ತಿಂದಿದ್ದ ಪಾತ್ರೆ ಎಲ್ಲ, ತಟ್ಟೆಗಳೆಲ್ಲ ತೊಳೆದಿಟ್ಟಿರ್ತೀವಿ. ಅಂದರೆ ಅನ್ನದ ಪಾತ್ರೆ, ಅನ್ನದ ಕುಕ್ಕರು, ಮುದ್ದೆ ಪಾತ್ರೆ, ಹಾಟ್ ಬಾಕ್ಸು ಅವೆಲ್ಲ ನಾನು ಬೆಳಗ್ಗೆಗೆ ತೊಳ್ಕೊಳೋದು. ಸೊ ಏನು ಕ್ಲೀನ್ ಮಾಡಿರಲಿಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮನೂ ಸಹ ನಾನು ಇಟ್ಕೊಂಡೆ. ಸ್ವಲ್ಪ ಚಳಿ ಜಾಸ್ತಿ ಇತ್ತಲ್ವಾ, ಅದರಿಂದ ಸ್ವಲ್ಪ ಕಾಫಿನೂ ಸಹ ಮಾಡ್ಕೊಂಡು ಕುಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಪಾಪು ಕೂಡ ಎದ್ಬಿಟ್ಟಿದ್ದ, ಒಂದು 6:30ಗೆಲ್ಲ ಎದ್ಬಿಟ್ಟಿದ್ದ. ಅವನು ಎದ್ರೆ ಏನು ಕೆಲಸ ಮಾಡಿಸ್ಕೊಡಲ್ಲ ಅಂದ್ಬಿಟ್ಟು ಫೋನ್ ಕೊಟ್ಬಿಟ್ಟೆ. ಫೋನ್ ಕೊಟ್ಬಿಟ್ಟು ಹಸುಗಳ್ದಿರುತ್ತಲ್ಲ ಶಾರ್ಟ್ಸು ವಿಡಿಯೋ ನೋಡ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ನಾನು ಕೆಲಸನೂ ಮಾಡಿ ಮುಗಿಸ್ಬೋದು ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ಅವ್ನು ಎತ್ಕೊಂಡಿರ್ಬೇಕು. ನಾನು ಎತ್ಕೊಂಡಿದ್ರೆ ಏನು ಕೆಲಸ ಸಹ ಆಗೋದಿಲ್ಲ. ಅದರಿಂದಾಗಿ ನಾನು ಫೋನ್ನ ಕೊಟ್ಬಿಡ್ತೀನಿ. ಸ್ವಲ್ಪ ಹೊತ್ತು ಕೊಡ್ತೀನಿ ಅಷ್ಟೇ, ಜಾಸ್ತಿ ಟೈಮ್ ಏನು ಫೋನೆಲ್ಲ ಕೊಡೋದಕ್ಕೆ ಹೋಗೋದಿಲ್ಲ. ಹಾಗೆ ಸ್ವಲ್ಪ ನನ್ನ ಮಗಳು ಹಾಲೆಲ್ಲ ಹೊರಿಸ್ಕೊತಾ ಇದ್ಲಲ್ವಾ, ಹಾಗೆ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಕ್ಕಿ ರಂಗೋಲಿನೂ ಸಹ ಇವತ್ತು ನನ್ನ ಮಗಳೇ ಬಿಡ್ತಾ ಇರೋದು. ಇನ್ನು ನೆಲ ಒರೆಸ್ಬೇಕಾದ್ರೆ ನನ್ನ ಮಗಳಿಗೆ ಯಾರಾದರೂ ತುಳಿದಾಡ್ತಾ ಇದ್ರೆ ತುಂಬಾನೇ ಕೋಪ ಬರುತ್ತೆ. ಆಮೇಲೆ ಕೆಲಸನೂ ಸಹ ಮಾಡೋದಿಲ್ಲ. ನನಗೂ ಕೂಡ ಅಷ್ಟೇನೆ, ನಾನು ನೆಲ ಒರೆಸ್ಬೇಕಾದ್ರೆ ಕೂಡ ಅಷ್ಟೇ, ಯಾರೂ ಓಡಾಡಂಗಿಲ್ಲ. ಅದರಿಂದ ನಾನು ಹೆಂಗೆ ಮಾಡ್ತೀನೋ ನನ್ನ ಮಗಳು ಕೂಡ ಅವಳು ಹಾಗೆ ಮಾಡ್ತಾ ಇದ್ದಾಳೆ. ಇನ್ನು ಬಟ್ಟೆಗಳನ್ನೆಲ್ಲ ಮಡಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇಲ್ಲ ಅಂತಂದರೆ ನಮ್ಮ ಪಾಪು ಮಂಚದ ಮೇಲೆ ಹತ್ಬಿಟ್ಟು ಬಟ್ಟೆನೆಲ್ಲ ಕಿತ್ತಿ ಕಿತ್ತಿ ಬಿಸಾಕ್ಬಿಡ್ತಾನೆ. ಅದು ಮಂಚದ ಮೇಲೆ ಒಂದು ಬಟ್ಟೆ ಅಂತೂ ಇರೋದಕ್ಕೆ ಬಿಡಲ್ಲ. ಅಕಸ್ಮಾತ್ ಹೊಡಿತು ಅಂದರೆ ಇನ್ನೂ ಜಾಸ್ತಿ ಚೆಂಡಿ ಮಾಡ್ತಾನೆ ಇರ್ತಾನೆ. ಇನ್ನು ಪಾಪುಗೂ ಕೂಡ ನಾನು ಹಾಲೆಲ್ಲ ಆರಿಸಿಟ್ಟಿದ್ದೆ. ಹಾಲು ಕೂಡ ಆರಿತ್ತು. ಅವನು ಕುಡಿಸ್ಬಿಟ್ಟು ಅವನು ಆಟಾಡ್ಕೊಂಡಿದ್ದಾನೆ. ಅಷ್ಟೊತ್ತಿಗೆ ಮಕ್ಕಳಿಗೆ ತಿಂಡಿ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಇವತ್ತು ಮಕ್ಕಳಿಗೆ ನಾಷ್ಟಕ್ಕೆ ಮತ್ತು ಮಧ್ಯಾಹ್ನಕ್ಕೆ ಆಗೋಂಗೆ ಬದನೆಕಾಯಿ ಹಾಕ್ಬಿಟ್ಟು ವಾಂಗಿಬಾತ್ ಮಾಡ್ತಾ ಇದ್ದೀನಿ. ನಾನು ಇದ್ರದ್ದು ಪೂರ್ತಿ ರೆಸಿಪಿ ಏನು ತೋರಿಸ್ತಾ ಇಲ್ಲ. ಯಾಕೆ ಅಂತಂದರೆ ಮನೆಯಲ್ಲಿ ವಾಂಗಿಬಾತ್ ಪೌಡ್ರ್ ಮಾಡಿದ್ನಲ್ಲ, ಅದು ಮುಗ್ದೋಗಿತ್ತು. ಅದರಿಂದ ಅಂಗಡಿಯಿಂದ ತಂದಿದ್ದೆ ವಾಂಗಿಬಾತ್ ಪೌಡ್ರನ್ನ. ಅದನ್ನು ಹಾಕ್ಬಿಟ್ಟು ನಾನು ಅದ್ರ ಜೊತೆಗೆ ಬೇಳೆ ಸಾಂಬಾರ್ದು ಪುಡಿನೂ ಹಾಕ್ಬಿಟ್ಟು ವಾಂಗಿಬಾತ್ ಗೊಜ್ಜು ಮಾಡಿದ್ದೆ. ಖಾರವಾಗಿ ತುಂಬಾ ಚೆನ್ನಾಗಿತ್ತು. ನಾನು ಇದಕ್ಕೆ ಯಾವುದೇ ರೀತಿ ಚಟ್ನಿ ಏನು ಮಾಡಿಲ್ಲ. ಸೊ ಲೇಟ್ ಆಯ್ತಲ್ವಾ ಮಕ್ಕಳಿಗೆ, ಇನ್ನು ಚಟ್ನಿನೂ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ವಾಂಗಿಬಾತ್ ಮಾತ್ರ ಮಾಡಿದ್ದೀನಿ. ಇವತ್ತು ವಾಂಗಿಬಾತ್ ಒಂಥರ ಚೇಂಜ್ ಆಗಿತ್ತು. ಯಾಕಂತಂದರೆ ಬೇಳೆ ಸಾಂಬಾರದು ಪುಡಿ ಹಾಕಿ ಮಾಡಿದ್ವಲ್ವಾ, ಅದರಿಂದ. ಅಂದರೆ ನಾವೇ ಮನೆಯಲ್ಲಿ ವಾಂಗಿಬಾತ್ಗೆ ಯಾವ್ಯಾವ ಪದಾರ್ಥಗಳು ಬೇಕೋ ಅವನ್ನೆಲ್ಲ ಹುರಿದು ಮಾಡೋದು ಒಂಥರ ತುಂಬ ರುಚಿಯಾಗಿರುತ್ತೆ ದೇವಸ್ಥಾನದ ರೀತಿಯಲ್ಲಿ. ಇದು ಬಂದ್ಬಿಟ್ಟು ಅಂಗಡಿಯಿಂದ ತರೋದು ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಅದರಿಂದ ನಾನು ಬೇಳೆ ಸಾಂಬಾರ್ದು ಪುಡಿ ಹಾಕಿ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಇನ್ನು ಮಕ್ಕಳಿಗೂ ಕೂಡ ತಿಂಡಿನೆಲ್ಲ ಹಾಕ್ಕೊಟ್ಟೆ, ಲಂಚ್ ಬಾಕ್ಸ್ಗೂ ಕೂಡ ನಾನು. ಸೊ ಮಕ್ಕಳಿಗೆ ಹೆಂಗಾಗುತ್ತೆ ಅಂತಂದರೆ ಬೆಳಿಗ್ಗೆ ಎದ್ರೆ ನಮ್ಮ ಪಾಪುನ ನೋಡ್ಕೊಳೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಆದ್ದರಿಂದ ಏನಂತಂದರೆ ಇವಾಗ ಹಾಲು ಕೊಟ್ಟಿರ್ತೀನಿ, ಹಾಲೆಲ್ಲ ಚೆಲ್ಬಿಡೋದು, ಅಂದರೆ ಅನ್ನ ಕೊಟ್ಟರೆ ಅನ್ನ ಎಲ್ಲ ಚೆಲ್ಬಿಡೋದು, ಆ ಥರ ಮಾಡ್ತಾನೆ ಇರುತ್ತೆ. ಸೊ ಮಕ್ಕಳಿಗೂ ಕೂಡ ಅಷ್ಟೇ, ಸ್ವಲ್ಪ ರೆಸ್ಟು ಕೂಡ ಇರೋದಿಲ್ಲ. ಅವ್ರು ರೆಡಿ ಆಗಬೇಕು, ಮತ್ತು ಬುಕ್ಸ್ಗಳೆಲ್ಲ ಎತ್ತಿಟ್ಕೋಬೇಕು. ಅಂಗಡಿಗೆ ಏನಾದರೂ ಹೇಳಿದ್ರೆ ಅಂಗಡಿಗೆ ಹೋಗಿ ಏನಾದರೂ ತೊಗೊಂಡು ಬರಬೇಕು. ಇಷ್ಟೆಲ್ಲನೂ ಸಹ ಮಕ್ಕಳು ಮಾಡ್ತಾರೆ. ಆದ್ದರಿಂದ ನಾನೇ ತಿಂಡಿಗೆಲ್ಲ ಹೀಗೆ ಕೊಟ್ಬಿಟ್ಟು ಕ್ಯಾರಿನೂ ಕೂಡ ಅಂದರೆ ಲಂಚ್ ಬಾಕ್ಸ್ಗೂ ಹಾಕಿ ನಾನು ಕೊಟ್ಬಿಡ್ತೀನಿ. ಇನ್ನು ಮಕ್ಕಳು ಎಲ್ಲ ರೆಡಿಯಾಗಿ ನಾಷ್ಟ ಎಲ್ಲ ತಿನ್ಕೊಂಡು ಅವರು ಕೂಡ ಸ್ಕೂಲ್ಗೆಲ್ಲ ಹೊರಟರು. ಇವತ್ತಿನ ಪೂಜೆನ ನಮ್ಮ ಹಸ್ಬೆಂಡೇ ಪೂಜೆ ಮಾಡಿದ್ದು. ಯಾಕೆ ಅಂತಂದರೆ ಪ್ರತಿ ಶುಕ್ರವಾರ ಬೆಳಿಗ್ಗೆ ಹೊತ್ತೇ ಪೂಜೆ ಮಾಡಿಬಿಡ್ತಾರೆ. ಇವಾಗ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಸಂಜೆ ಟೈಮಲ್ಲಿ ದೀಪ ಹಚ್ತೀನಿ. ಅವರು ಬೆಳಗ್ಗೆ ಟೈಮು ಪೂಜೆ ಮಾಡಿಬಿಡ್ತಾರೆ. ಅವರು ಕೂಡ ನಾಷ್ಟ ಮಾಡಿಕೊಂಡು ನಮ್ಮ ಹಸ್ಬೆಂಡು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಅವರು ಹಾಗೆ ಕೆಲ್ಸಕ್ಕೆ ಹೋಗ್ತಾರೆ. ನಾನು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಇತ್ತು, ಸ್ವಲ್ಪ ಮೆತ್ತಗಾಗ್ಬಿಟ್ಟು ಸೊ ಅದರಿಂದ ಒಣಗಾಕೋಣ ಅಂದ್ಬಿಟ್ಟು ಒಣಗಾಕ್ತಾ ಇದ್ದೀನಿ. ಕಡಲೆ ಬೀಜನೂ ಅಷ್ಟೇ. ಈ ನಡುವೆ ನಾನು ಜಾಸ್ತಿ ಕಡಲೆ ಬೀಜನ ಯೂಸ್ ಮಾಡ್ತಾ ಇರಲಿಲ್ಲ ಅಡುಗೆಗೆಲ್ಲ. ಅದರಿಂದ ಸ್ವಲ್ಪ ಹುಳ ಆಗ್ಬಿಟ್ಟಿತ್ತು. ಬಿಸಿಲು ಇತ್ತಲ್ಲ, ಒಣಗಾಕೋಣ ಅಂದ್ಬಿಟ್ಟು ಕಡಲೆ ಬೀಜನ ಅಂದರೆ ಹಂಗೆ ಇಟ್ಬಿಟ್ರೆ ಏನಾಗ್ಬಿಡುತ್ತೆ, ಹುಳ ಎಲ್ಲ ಹಾಗೆ ಬಂದ್ಬಿಡುತ್ತೆ. ಸೊ ಕೇರ್ಬಿಟ್ಟು ನಾನು ಬಿಸಿಲಿಗೆ ಒಣಗಾಕ್ಬಿಡ್ತೀನಿ.
ಆವಾಗ ಅಷ್ಟೊಂದು ಇರೋದಿಲ್ಲ. ಸೊ ಇವತ್ತು ಬಿಸಿಲು ಬೇರೆ ತುಂಬಾನೇ ಜಾಸ್ತಿ ಅಂತಾನೆ ಹೇಳ್ಬೋದು. ಚಳಿನೂ ಇದೆ, ಬಿಸಿಲುನೂ ಇದೆ. ಆಗಾಗ ಕಾಳುಗಳನ್ನಾಗ್ಲಿ, ಹುಣಸೆ ಹಣ್ಣಾಗ್ಲಿ, ಯಾವುದೇ ಅಂದ್ರೆ ಒಣ ಕಾಳುಗಳನ್ನಾಗ್ಲಿ ಬಿಸಿಲಿಗೆ ಸ್ವಲ್ಪ ಒಂದು 15 ದಿವಸಕ್ಕೆ, ಒಂದು ತಿಂಗಳಿಗೆ ಒಂದ್ಸಲ ಸ್ವಲ್ಪ ಬಿಸಿಲಿಗೆ ಇಟ್ಟಾಗ ಏನಾಗುತ್ತೆ ಅಂದ್ರೆ ಜಾಸ್ತಿ ಹುಳ ಬರೋದಿಲ್ಲ. ನಾನು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಒಣಗಾಕ್ ಬರೋಷ್ಟೊತ್ತಿಗೆ ನಮ್ಮ ಪಾಪು ಏನ್ ಮಾಡಿದಾನೆ ಅಂದ್ರೆ ಬಾಡಿ ಲೋಷನ್ ಇತ್ತಲ್ಲ ಫುಲ್ಲು ತಿಂದ್ಬಿಟ್ಟು ಮೂತಿ, ಬಟ್ಟೆಗೆ, ಕಾಲುಗೆಲ್ಲ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದ. ಸೊ ನಾನ್ ನೀರು ಸ್ವಿಚ್ ಹಾಕ್ಬಿಟ್ಟು ಅವನಿಗೂ ಸ್ನಾನ ಎಲ್ಲ ಮಾಡಿಸಿ ತಲೆಗೆ ತಿಂಡಿನೂ ತಿನ್ನಿಸ್ಬಿಟ್ಟು ಕೆಳಗಡೆ ಅತ್ತೆ ಮಾವನ ಹತ್ರ ಬಿಟ್ಬಿಟ್ಟಿದ್ದೆ. ಅಂದ್ರೆ ನೈಟ್ ಡಿನ್ನರ್ ಸಾಂಬಾರ್ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಅಂಗಡಿಯಿಂದ ಈರುಳ್ಳಿ, ಟೊಮೊಟೊ, ಬದನೆಕಾಯಿ, ಆಲೂಗಡ್ಡೆ ತಗೊಂಡ್ ಬಂದೆ. ಹಾಗೆ ಇವಾಗ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೆ ಕಡಲೆ ಬೀಜ ಎಲ್ಲ ಬಿಸಿಲಿಗೆ ಒಣಗಾಕಿದ್ನಲ್ಲ, ಸ್ವಲ್ಪ ಕ್ರಂಚಿಯಾಗಿ ಅಂದ್ರೆ ಎಲ್ಲ ಹುಳ ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಡಬ್ಬಕ್ಕೆ ಹಾಕಿಟ್ಕೊಂಡೆ. ನಾನು ಇವತ್ತಿನ ನೈಟ್ ಡಿನ್ನರ್ಗೆ ಅಂತ ಕಡಲೆಕಾಳು ಹಾಕಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಅವರೆಕಾಯಿ ಸೀಸನ್ ಇತ್ತು. ಸೊ ದಿನಾಗ್ಲೂ ಅವರೆಕಾಯಿ ರೆಸಿಪಿನೇ ಮಾಡ್ತಿದ್ದೆ. ಅಂದ್ರೆ ಅವರೆಕಾಳು ಹಾಕಿ ಸಾಂಬಾರು, ಕರ್ಬೇವಿನ ಸಾರು, ಹಾಗೆ ಅವರೆಕಾಳು ಹಾಕಿ ಟೊಮೊಟೊ ಗೊಜ್ಜು, ಮತ್ತೆ ಹಳ್ಳಿ ಗೊಜ್ಜು ಅಂತ, ಆಮೇಲೆ ಅವರೆಕಾಳು ಹಾಕಿ ಮಟನ್ ಸಾಂಬಾರು. ದಿನಾಗ್ಲೂ ನಮ್ಮ ಮನೇಲಿ ಅವರೆಕಾಳು ರೆಸಿಪಿ ಅಂತಾನೆ ಹೇಳ್ಬೋದು. ಸೊ ಇವಾಗ ಅವರೆಕಾಯಿ ಸೀಸನಿಂಗ್ ಕಡಿಮೆ ಆಗ್ತಿದೆ. ನಮ್ಮ ಅಂಗಡಿಗೂ ಕೂಡ ಅವರೆಕಾಯಿ ತಗೊಂಡ್ ಬರ್ತಾ ಇಲ್ಲ, ಜಾಸ್ತಿ ರೇಟ್ ಅಂತ ಹೇಳ್ಬಿಟ್ಟು. ಹಾಗೆ ಅವರೆಕಾಯಿ ತಪ್ರು ಇರುತ್ತೆ, ಮತ್ತೆ ಹುಳ ಎಲ್ಲ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ತರ್ತಾ ಇಲ್ಲ. ಅದರಿಂದ ನಾನು ಮೊಳಕೆ ಕಟ್ಟಕ್ಕೆ ಅಂದ್ಬಿಟ್ಟು ಕಡಲೆಕಾಳನ್ನ ನೆನೆ ಹಾಕಿದೆ. ಸೊ ನೈಟ್ ಡಿನ್ನರ್ಗೆ ಏನ್ ಮಾಡೋದು ಅಂತ ಗೊತ್ತೇ ಆಗಿಲ್ಲ. ಆಮೇಲೆ ಕಡಲೆಕಾಳು ಬೇರೆ ಚೆನ್ನಾಗಿ ನೆಂದಿತ್ತಲ್ಲ, ಅದರಿಂದ ಇವತ್ತು ಕಡಲೆಕಾಳು ಸಾಂಬಾರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇವತ್ತು ಸಿಂಪಲ್ ಆಗಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಕಡಲೆಕಾಳು ಸಾಂಬಾರನ್ನ ನಾನು 5 ರಿಂದ 6 ರೀತಿಯಲ್ಲಿ ಮಾಡ್ತೀನಿ. ಯಾವ ರೀತಿ ಅಂತಂದ್ರೆ, ಮೊದಲು ಒಗ್ಗರಣೆ ಹಾಕ್ಬಿಟ್ಟು ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಹುರಿದು ಕಾಳನ್ನ ಹಾಕಿ ಒಂದೆರಡು ವಿಷಲ್ ಕೂಗ್ಸೋವಂಥದ್ದು. ಇನ್ನೊಂದು ಥರ ಯಾವ ರೀತಿ ಅಂತಂದ್ರೆ, ಮೊದಲು ಕಡಲೆಕಾಳನ್ನ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಮಸಾಲೆನೆಲ್ಲ ಹುರ್ಕೊಂಡ್ಬಿಟ್ಟು ಅಂದ್ರೆ ಅದೆಲ್ಲ ಮಸಾಲೆ ಎಲ್ಲ ಹಾರಿದ್ಮೇಲೆ ಕಾಳಿಗೆ ಹಾಕಿ ಸಾಂಬಾರನ್ನ ಮಾಡೋವಂಥದ್ದು. ಈ ರೀತಿಯಾಗಿ ನಾನು ಮಾಡ್ಕೊತಾ ಇರ್ತೀನಿ. ಈ ಸಾಂಬಾರ್ಗೆ ಆಲೂಗಡ್ಡೆ, ಬದನೆಕಾಯಿನ ಹಾಕೊಂತ ಇದ್ದೀನಿ. ಇದಕ್ಕೆ ಬೇಕು ಅಂತಂದ್ರೆ ಬೀನ್ಸು, ಹೂಕೋಸು, ಸೋರೆಕಾಯಿನ ಕೂಡ ಹಾಕೊಂಡು ಸಾಂಬಾರ್ ಮಾಡ್ಕೋಬಹುದು. ಈ ಸಾಂಬಾರು ಮುದ್ದೆ, ಅನ್ನ, ಚಪಾತಿ, ಪೂರಿ ಮತ್ತೆ ದೋಸೆಗೆ ಮತ್ತೆ ಇಡ್ಲಿಗೆ ತುಂಬಾನೇ ರುಚಿಯಾಗಿರುತ್ತೆ. ಪೂರಿಗಂತೂ ತುಂಬಾನೇ ರುಚಿಯಾಗಿರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಸೊ ನಮ್ಮ ಮನೆಯಲ್ಲಿ ದಿನಾ ಮುದ್ದೆ ಮಾಡೋದ್ರಿಂದ ನಾನು ಇವತ್ತು ಡೈಲಿ ಮುದ್ದೆ ಮಾಡ್ಕೊಂತೀನಿ. ನಮ್ಮನೆಯಲ್ಲಿ ಹೆಂಗೆ ಅಂತಂದ್ರೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ಅಡಿಗೆ ಮಾಡೋದಕ್ಕಾಗೋದಿಲ್ಲ. ಸೊ ಯಾಕಂತಂದ್ರೆ ಒಬ್ಳೇ ಅಡಿಗೆ ಮಾಡ್ಕೊಬೇಕು, ಪಾತ್ರೆ ತೊಳ್ಕೊಬೇಕು, ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಬೇಕಲ್ಲ, ಸಾಕಾಗ್ಬಿಡುತ್ತೆ. ನಾವು ಮಾಡುವಂತಹ ಒಂದು ಯಾವ್ದಾದ್ರು ಒಂದೆರಡು ಪದಾರ್ಥ ಆದ್ರೂ ಮಕ್ಕಳಾಗ್ಲಿ ಮನೆಯವರಾಗ್ಲಿ ಇಷ್ಟಪಟ್ಟು ತಿನ್ಬೇಕು. ಸೊ ಅದರಿಂದ ನಾನು ಜಾಸ್ತಿ ಅಡಿಗೆ ಅಂತೂ ಮಾಡ್ಕೊಳಕ್ಕಾಗಲ್ಲ, ತುಂಬಾ ರಿಸ್ಕ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ 3 ಟೊಮೊಟೊ ತಗೊಂಡಿದ್ದೀನಿ. 1 ಇಂಚ್ ಆಗೋಷ್ಟು ಅಂದ್ರೆ 1 ಇಂಚ್ಗಿನ್ನ ಕಡಿಮೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಆಲೂಗಡ್ಡೆ ತಗೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿ, ಟೊಮೊಟೊ, 5 ರಿಂದ 6 ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಂತ ಇದ್ದೀನಿ. ಸಾಂಬಾರ್ ಕನ್ಸಿಸ್ಟೆನ್ಸಿ ಇದೆಯಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ ಅದರಿಂದ. ಆನಂತರ ಸ್ವಲ್ಪ ಟೊಮೊಟೊ ಕಡಿಮೆ ಅನಿಸ್ತು, ಅದಕ್ಕೆ ಇನ್ನೊಂದು ಅರ್ಧ ಟೊಮೊಟೊ ಹಾಕೊಂಡೆ. ಇಲ್ಲಿ ಬೇಳೆ ಸಾಂಬಾರ್ದು ಪುಡಿ ಹಾಕೊಂತ ಇದ್ದೀನಿ. 3 ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆ ಸಾಂಬಾರ್ದು ಪುಡಿ ಹಾಕೊಂಡು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೊಂತ ಇದ್ದೀನಿ. ಇಲ್ಲಿ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೆ, ಅದು ಸ್ಕಿಪ್ ಆಗ್ಬಿಟ್ಟಿದೆ. 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಫೈನ್ ಆಗಿ ನಾನು ರುಬ್ಕೊಂಡು ಬರ್ತೀನಿ. ಮೊದಲಿಗೆ ಒಂದು ಕುಕ್ಕರ್ಗೆ ಕಡಲೆಕಾಳನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಆಲೂಗಡ್ಡೆ, ಬದನೆಕಾಯಿ, ಆಗಲೇ ಮಸಾಲೆನೂ ಸಹ ರುಬ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೊತಾ ಇದ್ದೀನಿ. ಹಾಕ್ಕೊಂಡು 1.5 ಟೊಮೊಟೊನ ಕಟ್ ಮಾಡಿ ಹಾಕೊತಾ ಇದ್ದೀನಿ.
ಇಲ್ಲಿ ನಾನು ಟೊಮೊಟೊನೂ ಸಹ ಕಡಿಮೆನೇ ಹಾಕೊತಾ ಇದ್ದೀನಿ. ಹುಳಿ ಜಾಸ್ತಿ ಆಗಿಬಿಡುತ್ತೆ, ಅದರಿಂದ ಚಿಕ್ಕ ಚಿಕ್ಕದು 3 ಟೊಮೊಟೊ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕೊಬೇಕಾಗುತ್ತೆ. ಜಾಸ್ತಿ ಗಟ್ಟಿನೂ ಇರಬಾರ್ದು, ತೆಳುನೂ ಇರಬಾರ್ದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಹಾಕೊತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಸ್ವಲ್ಪ ಒಗ್ಗರಣೆ ಕೊಡೋದಕ್ಕೆ ನಾನು ಕಡಾಯಿನೂ ಸಹ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈ ರೀತಿ ಒಂದು ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ನಾನು ಒಂದ್ಸಲ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು ಈ ಥರ ಸಾಂಬಾರು. ಅದಕ್ಕೆ ಮತ್ತೆ ಅದೇ ಥರ ಮಕ್ಕಳು ಕೇಳಿದ್ರು ಅಂದ್ಬಿಟ್ಟು ನಾನು ಅದೇ ರೀತಿಯಾಗಿ ಸಾಂಬಾರು ಮಾಡಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಸಾಸಿವೆ, ಜೀರಿಗೆ, ಹಿಂಗು, ಕರ್ಬೇವಿನ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ನಾನು ಫ್ರೈ ಮಾಡ್ಕೊತೀನಿ. ಮಾಡಿಕೊಂಡು ಒಂದು ಒಗ್ಗರಣೆ ಕೊಟ್ಬಿಟ್ಟು 2ರಿಂದ 3 ವಿಷಿಲ್ ಬಂದರೆ ಸಾಕು, ಸಾಂಬಾರು ರೆಡಿ ಆಗಿಬಿಡುತ್ತೆ. ಕೊನೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕೊತ್ತಂಬರಿನ ಹಾಕಿ 2ರಿಂದ 3 ವಿಷಿಲ್ ಬಂದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಹಾಗೆ ನಾನು ಸಂಜೆ 4 ಗಂಟೆ ಹಂಗೆ ಕಡಲೆಬೇಳೆ ನೆನೆ ಹಾಕಿದ್ದೆ. ಇವತ್ತು ಇದ್ಕಿದ ಬೇಳೆ ಹಾಗೆ ಕಡಲೆಬೇಳೆ ಹಾಕಿ ಮಸಾಲೆ ವಡೆನ ಮಾಡೋಣ ಅಂತಿದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತ ಆಲ್ರೆಡಿ ನಿಮಗೆ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಿಹಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಕೇಕ್ ತರ್ತೀನಿ ಅಂದರು, ಅದರಿಂದ ಸ್ವೀಟ್ಸ್ ಏನೂ ಮಾಡಿಲ್ಲ. ಇನ್ನು ನಾನು ಇದ್ಕಿದ ಬೇಳೆನ ಸ್ವಲ್ಪ ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ, ಅದನ್ನೇ ಹಾಕಿ ಇವತ್ತು ನಾನು ವಡೆ ಮಾಡ್ಕೊತಾ ಇದ್ದೀನಿ. ಅಕಸ್ಮಾತ್ ಇದ್ಕಿದ ಬೇಳೆ ಇಲ್ಲ ಅಂತಂದರೆ ಅಲಸಂದೆ ಕಾಳು ಇರುತ್ತಲ್ಲ, ಅದನ್ನು ಸಹ ನೆನೆಸ್ಕೊಂಡು ಹಾಕೊಬೋದು, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಚಕ್ಕೆ, ಶುಂಠಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ತರಿಯಾಗಿ ರುಬ್ಕೊಂಬರ್ತೀನಿ. ಅಂದರೆ ನೀರೇನು ಹಾಕಂಗಿಲ್ಲ, ಹಾಗೆ ಪೌಡ್ರ್ ಆಗುತ್ತೆ. ಇದಕ್ಕೆ ನೆನೆಸಿಟ್ಕೊಂಡಿರುವಂತಹ ಕಡಲೆಬೇಳೆನ ಹಾಕ್ಬಿಟ್ಟು ನಾನು ಫೈನಾಗಿ, ಅಂದರೆ ಸ್ವಲ್ಪ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಹಾಕ್ಕೋಬೇಕು. ಆವಾಗ ಕಡಲೆಬೇಳೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ನೀರು ಹಾಕ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಬೋಂಡ ಮಾಡ್ತೀವಲ್ಲ ಆ ರೀತಿ ಆಗಿಬಿಡುತ್ತೆ. ಅದರಿಂದ ನೀರೇನು ಹಾಕೊಳಕ್ಕೆ ಹೋಗಬಾರ್ದು. ಬೇಳೆ ಚೆನ್ನಾಗಿ ನೆಂದಿರುತ್ತಲ್ಲ, ತರಿಯಾಗಿ ರುಬ್ಕೊಂಬರ್ತೀನಿ ನಾನು. ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಏನು ಹಾಕ್ತಾ ಇಲ್ಲ, ಯಾಕೆಂತಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಮಕ್ಕಳು ತಿಂತಾ ಇರ್ತಾರಲ್ಲ ವಡೆ, ಬಾಯಿ ಸಿಕ್ಕಿದಾಗ ಖಾರ ಅಂತ ಹೇಳ್ಬಿಟ್ಟು ಅಂತಾರೆ ಅಂದ್ಬಿಟ್ಟು ನಾನು ಒಣಮೆಣಸಿನ್ಕಾಯಿನೇ ಹಾಕೊತೀನಿ. ಒಂದೊಂದು ಸಲ ಏನಾಗುತ್ತೆ ಅಂದರೆ ವಡೆ ಮಾಡಬೇಕಾದ್ರೆ ಒಬ್ಬೊಬ್ರು ನೀರು ಹಾಕ್ಕೊತಾರೆ, ಅದರಿಂದ ವಡೆ ಚೆನ್ನಾಗಿ ಬರೋದಿಲ್ಲ. ಮಾಡಿಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆಗೆಲ್ಲ ಮೆತ್ತಿಗಾಗ್ಬಿಡುತ್ತೆ. ಸೊ ನಾನು ಹೇಳೋ ರೀತಿನಲ್ಲಿ ಈ ರೀತಿನಲ್ಲಿ ಮಾಡಿದ್ರೆ ನಿಜವಾಗ್ಲೂ ವಡೆ ಒಂದು ದಿವಸದ ತನಕ ಕ್ರಿಸ್ಪಿಯಾಗಿರುತ್ತೆ. ಇಲ್ಲಿ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಕಡಲೆಬೇಳೆಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ. ಇಲ್ಲಿ ಇದ್ಕಿದ ಬೇಳೆನೂ ನಾನು ತೊಳೆದು ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊತಾ ಇದ್ದೀನಿ. ಸ್ವಲ್ಪ ಹಾಕೊಬೋದು, ಒಂದು ಬೊಟ್ಲಾಗಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಹಿಂಗೆ ಹಾಕೊತಾ ಇದ್ದೀನಿ ಟೇಸ್ಟ್ಗೆ. ನಾನು ಹಾಗೆ ಜೀರಿಗೆ ಹಾಕಿರೋದು ವಿಡಿಯೋ ಸ್ಕಿಪ್ ಆಗಿದೆ. ಜೀರಿಗೆನೂ ಸಹ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಅಡುಗೆ ಸೋಡಾ ಯೂಸ್ ಮಾಡ್ತಾ ಇಲ್ಲ. ಸೊ ಅಡುಗೆ ಸೋಡಾ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮಾಡಿಟ್ಟು ಸ್ವಲ್ಪ ಹೊತ್ತಿಗೆಲ್ಲ ಮೆತ್ತಗಾಗ್ಬಿಡುತ್ತೆ. ಅದ್ರ ಬದಲಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಆದರೂ ಹಾಕೊಬೋದು. ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡಿಲ್ಲ. ಸೊ ಯಾಕೆ ಅಂತಂದರೆ ನಮ್ಮ ಅಂಗಡಿನಲ್ಲಿ ಸಬ್ಬಕ್ಕಿ ಸೊಪ್ಪು ಇರಲಿಲ್ಲ. ನನ್ನ ಮಗಳನ್ನು ಕೂಡ ಕಳಿಸಿದ್ದೆ ಸಬ್ಬಕ್ಕಿ ಸೊಪ್ಪು ತೊಗೊಂಬಮ್ಮ ಅಂತ. ಸೊ 2-3 ಅಂಗಡಿನಲ್ಲಿ ಕೇಳಿದ್ಲು ನನ್ನ ಮಗಳು, ಸಬ್ಬಕ್ಕಿ ಸೊಪ್ಪು ಇರಲಿಲ್ಲ, ಅದರಿಂದ ನಾನು ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡಿಲ್ಲ. ಹಾಗೆ ಇದಕ್ಕೆ ಪುದೀನ ಸೊಪ್ಪನ್ನು ಹಾಕೊಬೋದು. ಹಾಗೆ ನುಗ್ಗೆ ಸೊಪ್ಪು ಇರುತ್ತಲ್ಲ, ನುಗ್ಗೆ ಸೊಪ್ಪಿನ ಎಲೆಗಳನ್ನ ಹಾಕೊಂಡ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಅಂತೂ. ನನ್ನ ಹತ್ರ ಸಬ್ಬಕ್ಕಿ ಸೊಪ್ಪಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಕಿಪ್ ಮಾಡಿದ್ದೀನಿ. ನಿಮ್ಗೇನಾದರೂ ಸಬ್ಬಕ್ಕಿ ಸೊಪ್ಪು ಸಿಕ್ತು ಅಥವಾ ನುಗ್ಗೆ ಸೊಪ್ಪು ಏನಾದರೂ ಸಿಕ್ತು ಅಂತ ಹೇಳಿದ್ರೆ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು 1 ದಿವಸ ಇಟ್ಟಿದ್ದೆ, ನಿಜವಾಗ್ಲೂ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ಈ ರೀತಿ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಆಗ್ಬಿಡುತ್ತೆ. ವಡೆನ ಎಲ್ಲ ಬೇಗ ಹಾಕ್ಬೋದು. ಸೊ ನಾನು 3 ಟೈಮ್ ಹಾಕ್ತೆ ವಡೆನ. ಒಂದು ಸ್ವಲ್ಪ ಉಳಿದಿತ್ತು, ಅದನ್ನು ಬೆಳಗ್ಗೆ ಎತ್ತಿಟ್ಟಿದ್ದೆ ನಾನು. ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ, ಮಾಡಿಕೊಡ್ಬೋದು ಅಂತೇಳ್ಬಿಟ್ಟು ನಾನು ಹಾಗೆ ಎತ್ತಿಟ್ಟಿದ್ದೆ. ಅಂದರೆ ನಾವು ವಡೆ ಹಾಕಿದಾಗ ಒಂದು 5 ನಿಮಿಷ ಬಿಟ್ಬಿಡಬೇಕು, ಆ ನಂತರ ಟರ್ನ್ ಮಾಡಬೇಕು, ಆವಾಗ ವಡೆಗಳು ಹೊಡೆಯೋದಿಲ್ಲ. ನಾನು ವಡೆಗಳನ್ನೆಲ್ಲ ಕರಿಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲೇ ಇಕ್ಕಿದ್ದೆ. ಯಾಕಂತಂದರೆ ಮೇಲೆ ಬೆಂದಿರೋ ಥರ ಇರುತ್ತೆ, ಬ್ರೌನ್ ಕಲರ್, ಒಳಗಡೆ ಬೆಂದಿರೋದಿಲ್ಲ. ಅದರಿಂದ ನಾನು ಮೀಡಿಯಂ ಫ್ಲೇಮ್ ಇಟ್ಟು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸಾಧ್ಯ ಆದರೆ ಇದ್ಕಿನ ಬೇಳೆ ಹಾಕಿ ವಡೆ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಸಬ್ಬಕ್ಕಿ ಸೊಪ್ಪು ಸಿಕ್ಕಿದ್ರೆ ಮಿಸ್ ಮಾಡದೆ ಹಾಕಿ. ಹಾಗೆ ನಾನು ಅನ್ನನೂ ಸಹ ಮಾಡ್ಕೊಂಡಿದ್ದೀನಿ, ಮುದ್ದೆಗೂ ಸಹ ಇಟ್ಟಿದ್ದೆ. ವಡೆ ಅಂತೂ ಮಾಡ್ತಾ ಖಾಲಿನೇ ಆಗೋಯ್ತು ಅಂತಲೇ ಹೇಳ್ಬೋದು. ಮಕ್ಕಳು ಮತ್ತು ಹಸ್ಬೆಂಡ್ ಎಲ್ಲ ಒಂದು ಅಂದ್ಕೊಂಡು ತಿನ್ಕೊಂಡೇ ಬಿಟ್ಟರು. ನಾನು ಹಾಕ್ತಾನೆ ಇದ್ದೆ ವಡೆಗಳನ್ನ. ಹಾಗೆ ಮುದ್ದೆನೂ ಸಹ ನಾನು ಕಟ್ಕೊತಾ ಇದ್ದೀನಿ. ಇವತ್ತು ನಾನು ನುಚ್ಚು ಮತ್ತು ಅಕ್ಕಿ ಏನು ಹಾಕಿ ಮಾಡಿಲ್ಲ. ಇವತ್ತು ಬರೀ ರಾಗಿ ಮುದ್ದೆ ತುಪ್ಪ ಹಾಕಿ ಮಾಡಿದ್ದೀನಿ.
ಇನ್ನು ನಮ್ಮ ಹಸ್ಬೆಂಡು ನನ್ನ ಮಗಳು ಊಟ ಎಲ್ಲ ಮುಗಿಸ್ಕೊಂಡು ಬೇಕ್ರಿಗೆ ಹೋಗಿದ್ದಾರೆ. ಏನಕ್ಕೆ ಅಂತಂದರೆ ಇವತ್ತು 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಸೊ ಅದ್ರ ಖುಷಿಗೋಸ್ಕರ ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ವಿ ಸೆಲೆಬ್ರೇಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ಹೋಗಿದ್ದಾರೆ. ಸುಮಾರು ಒಂದು 9:30 ಹಂಗೆ ಹೋದರು. ತೊಗೊಂಡು ಬರೋಷ್ಟಕ್ಕೆ ಒಂದು 9:45 ಆಯಿತು ಅಂತಲೇ ಹೇಳ್ಬೋದು. ಇನ್ನು ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗಳಿಗಂತೂ ತುಂಬ ಖುಷಿ ಅಂತಲೇ ಹೇಳ್ಬೋದು. ನನಗೂ ಕೂಡ ಅಷ್ಟೇ ತುಂಬಾ ಖುಷಿ ಆಯಿತು. ಒಂದು ಕಡೆ ಅಳು ಬರ್ತಿತ್ತು, ಒಂದು ಕಡೆ ನಗು ಬರ್ತಿತ್ತು. ನಿಜವಾಗ್ಲೂ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ತುಂಬ ಕಷ್ಟ ಆಗುತ್ತೆ, ಸಬ್ಸ್ಕ್ರೈಬರ್ ಎಲ್ಲ ಅಂದ್ಕೊಂಡಿದ್ದೆ. ಹೆಂಗೋ ಫೈನಲಿ 1,000 ರೀಚ್ ಆಯಿತು. ಇನ್ನು ವ್ಯೂಸ್ ಎಲ್ಲ ಚೆನ್ನಾಗಿ ಬರಬೇಕು. ತುಂಬ ಅಂದರೆ ಪರಿಶ್ರಮ ಹಾಕ್ತೀನಿ, ಅಂದರೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ನಾನೇ ಅಂತ ಬರ್ದ್ಬಿಟ್ಟು ಹ್ಯಾಪಿ ಬರ್ಡೇ ಅಂತ ಬರೀ ಕಟ್ ಬರ ಅದಾಯ್ತು. ಇದು ಇವೆಲ್ಲ ಹಿಂಗೆ ಹಿಡಿಯೋದಲ್ಲ, ಹಿಂಗೆ ಇಕ್ಕದಲ್ಲ, ಹೀಗೆ ಕೊಟ್ಟಿದ್ಯಾ ದೇವ್ರ ಮನೇಲಿ ಐತೆ ನೋಡಿ. ಹತ್ರ ಇಟ್ಕೊಳ್ಳಿ. ಅದೇ ಮಗ ಅಮ್ಮನ ತಲೆ ಮೇಲೆ ಆಗ್ಬಿಟ್ಟಿದೆ. ಇಸ್ಕೊಡ್ಲಿ ಅವನ್ನ ಎತ್ಕೊಬಣಿ. ಆ ಕೇಕ್ನ ಹಾಳು ಮಾಡೋವರೆಗೂ ನೆಮ್ಮದಿ ಇರಲ್ಲ. ಅಯ್ಯೋ ತುಳಿದಪ್ಪ. ನರ್ಸಿಂಹಂಗೆ ಅವರು ಆಂಟಿಗೆ ಅಂಕಲ್ ಕೊಟ್ಟು ಕಳಿಸ್ಮ. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಯಾಕೆ ಅಂತಂದರೆ ಇವತ್ತು 1,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಿನ್ನೆ ಫ್ರೈಡೇ ಇತ್ತಲ್ಲ, ಫ್ರೈಡೇಗೆ 1,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಅದರಿಂದ ಸ್ವಲ್ಪ ಕಂಟಿನ್ಯೂಯೇಷನ್ ಮಾಡೋಣ ಅಂತಿದ್ದೀನಿ. ಸೊ ನನಗೆ ಗೊತ್ತಿರಲಿಲ್ಲ ಇಷ್ಟು ಬೇಗ 1,000 ಜನ ಸಬ್ಸ್ಕ್ರೈಬರ್ ಆಗ್ತಾರೆ ಅಂದ್ಬಿಟ್ಟು. ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ಖುಷಿಯಾಗಿದ್ದೀವಿ. ಹಾಗೆ ನನಗೆ ಸಪೋರ್ಟ್ ಮಾಡಿದಂಥ ನಮ್ಮ ಫ್ಯಾಮಿಲಿ ಅವ್ರಿಗೆ ಆಗಲಿ, ರಿಲೇಷನ್ಗಾಗಲಿ, ಅಕ್ಕಪಕ್ಕದವ್ರಿಗೆ ಎಲ್ರಿಗೂ ಕೂಡ ನಾನು ಧನ್ಯವಾದನ ತಿಳಿಸ್ತೀನಿ. ಸೊ ಎಲ್ಲರೂ ಕೂಡ ಪರ್ಸ್ನಲಿಯಾಗಿ DM ಮಾಡ್ತಾಯಿದ್ರು. ಏನು ಅಂತಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಯಿತಾ, ಅಮೌಂಟ್ ಏನಾದರೂ ಬರ್ತಿದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. 1,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರಲ್ಲ, ಅದರಿಂದ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಇಲ್ಲ. ಯಾಕೆ ಅಂತಂದರೆ ಇವಾಗ ನನ್ನ ವಿಡಿಯೋನ ನೋಡಬೇಕಾದ್ರೆ ಅಡ್ವರ್ಟೈಸ್ ಬರುತ್ತಲ್ಲ, ಅದರಿಂದ ಏನಾದರೂ ಅಮೌಂಟ್ ಬರ್ತಿದೆಯಾ ಅಂತ ಕೇಳಿದ್ರು. ಸೊ ನಿಜವಾಗ್ಲೂ ಇಲ್ಲ, ಯಾವುದೇ ರೀತಿ ಅಮೌಂಟ್ ಬರ್ತಾ ಇಲ್ಲ. ಯಾಕಂದರೆ ನನ್ನ ಚಾನಲಲ್ಲಿ ಇವಾಗ ನನಗೆ 1,000 ಜನ ಸಬ್ಸ್ಕ್ರೈಬರ್ ಬಂದಿದ್ದಾರೆ. ಅಂದರೆ ಮಾನಿಟೈಸೇಷನ್ ಆಗೋಕ್ಕೆ 1,000 ಜನ ಸಬ್ಸ್ಕ್ರೈಬರ್ ಇರಬೇಕು. ಹಾಗೆ 4,000 ಅವರ್ಸ್ ವಾಚಿಂಗ್ ಅವರ್ ಕಂಪ್ಲೀಟ್ ಆಗಬೇಕು ಅಂತ. ಇಲ್ಲ ಆಫ್ ಮಾನಿಟೈಸೇಷನ್ ಆಗಬೇಕು ಅಂತಂದರೆ 500 ಜನ ಸಬ್ಸ್ಕ್ರೈಬರ್ ಇರಬೇಕು, 3,000 ಅವರ್ಸು ವಾಚಿಂಗ್ ಅವರ್ ಕಂಪ್ಲೀಟ್ ಆಗಬೇಕು ಅಂತಿರುತ್ತೆ. ಸೊ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ ಏನೋ ಬಂದಿದ್ದಾರೆ, ಬಟ್ 3,000 ಅವರ್ಸು ವಾಚಿಂಗ್ ಅವರು ಕಂಪ್ಲೀಟ್ ಆಗಿಲ್ಲ. 4,000 ಅವರ್ಸು ಕೂಡ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ. ಆಮೇಲೆ ಯಾಕೆ ಅಂತಂದರೆ ಕೆಲವೊಂದು ತಪ್ಪು ನಾನೇ ಮಾಡಿದ್ದೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನನಗೆ ಏನೂ ಗೊತ್ತಿರಲಿಲ್ಲ ಅಂತ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ.
ಸ್ಟಾರ್ಟಿಂಗಲ್ಲಿ ಕುಕಿಂಗ್ ವಿಡಿಯೋ ಮಾಡೋಣ ಶಾರ್ಟ್ಸ್ ಎಲ್ಲ ಅಂದ್ಬಿಟ್ಟು ಬಂದಿದ್ದಿತ್ತು. ಬಟ್ ನಾನು ಮಿಕ್ಸ್ ಕಂಟೆಂಟ್ ಹಾಕ್ತಾಯಿದ್ದೆ, ಅದರಿಂದ ನನಗೇನಾಯಿತು ವ್ಯೂಸ್ ಎಲ್ಲ ಕಡಿಮೆ ಬರ್ತಿತ್ತು. 1 ತಿಂಗಳು ತನಕ ನಾನು ಯಾವುದೇ ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಆನಂತರ ಬಂದುಬಿಟ್ಟು 2ನೇ ತಿಂಗಳಿರುತ್ತಲ್ಲ ಆವಾಗ ನಾನು ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದೆ. ಮತ್ತು ಒಂದು 15 ದಿವಸ ಗ್ಯಾಪ್ ಬಿಟ್ಟು ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ನಾನು. ಸೊ ಹಾಗಾಗಿ ಏನಾಯಿತು ಅಂದರೆ ಅಷ್ಟೊಂದು ವ್ಯೂಸ್ ಬರ್ತಾ ಇರಲಿಲ್ಲ. ಇತ್ತೀಚೆಗೆ 1.5 ತಿಂಗಳಿಂದ ನಾನು ಕಂಟಿನ್ಯೂಷನ್ ಆಗಿ ನಾನು ವಿಡಿಯೋ ಬಿಡ್ತಾ ಇದ್ದೀನಿ. ಅಂದರೆ ವಾರಕ್ಕೆ 2 ಆ ರೀತಿ ಕಂಟಿನ್ಯೂಷನ್ ಆಗಿ ನಾನು ವಿಡಿಯೋ ಬಿಡ್ತಾ ಬರ್ತಿದ್ದೀನಿ. ಪರವಾಗಿಲ್ಲ, ಈಗ ವ್ಯೂಸ್ ಎಲ್ಲ ಪರವಾಗಿಲ್ಲ. ಆಮೇಲೆ ನನಗೆ ಅದರಿಂದನೂ ಕೂಡ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಕೆಲವೊಬ್ಬರು. ಸೊ ಹಾಗಾಗಿ ಕೇಕ್ ಕಟ್ಟಿಂಗ್ ಕೂಡ ಎಲ್ಲ ಮಾಡಿದ್ವಿ, ಎಲ್ಲರೂ ಕೂಡ ಮನೇಲಿ ಖುಷಿಯಾಗಿದ್ದೀವಿ. ಅಂದರೆ ನಿಮ್ಮ ಸಪೋರ್ಟ್ ಇದ್ದರೆ 4000 ಅವರ್ಸು ನಿಜವಾಗ್ಲೂ ಕಂಪ್ಲೀಟ್ ಆಗುತ್ತೆ ಅಂತ ಅದೊಂದು ಮಾತ್ರ ಹೇಳ್ತೀನಿ. ಯಾಕಂದರೆ ಕಂಟೆಂಟ್ ಇಷ್ಟ ಆಗಿದ್ದರೆ ನನಗೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ಸ್ ಕೂಡ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಯಾರೇ ಒಬ್ಬರು ಆಗಲಿ ಫುಲ್ ವಿಡಿಯೋ ನೋಡಿದ್ರೆ ನಮಗೆ ವಾಚಿಂಗ್ ಅವರು ಕೂಡ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ನಾವು ಹೊಸ ಯೂಟ್ಯೂಬರ್, ನಮ್ಮ ಚಾನಲ್ ಹೆಸರು ಏನು ಅಂತ ಗೊತ್ತಿರೋದಿಲ್ಲ. ಅದರಿಂದಾಗಿ ನಿಮ್ಗಳ ಸಪೋರ್ಟು ನಮ್ಗೆ ಎಲ್ರಿಗೂ ಕೂಡ ಬೇಕಾಗಿರುತ್ತೆ. ಈಗ ಯಾರು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಹೊಸ್ದಾಗಿ ಯಾರು ಹೊಸ್ದಾಗಿ ಯೂಟ್ಯೂಬರ್ಸ್ಗಳು ಬರ್ತಿದ್ದಾರೆ ಅವ್ರಿಗೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಈ ಕಂಟೆಂಟ್ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.